ಹಳ್ಳಿ ಸೊಗಡಿನ ನೈಜತೆಯನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಈ ಚಿತ್ರದಲ್ಲಿ ಕೆಲವು ಗ್ರಾಮೀಣ ಅಶ್ಲೀಲ ಪದಗಳನ್ನು ಬಳಸಲಾಗಿದೆ. ಒಂದೊಂದು ಪದಗಳಿಗೂ ನಾನಾ ರೀತಿಯ ಅರ್ಥಗಳಿರುತ್ತವೆ. 18 ವರ್ಷಕ್ಕಿಂತ ಮೇಲ್ಪಟ್ಟವರು ಈ ಚಿತ್ರವನ್ನು ನೋಡುವುದು ಸೂಕ್ತ. ಹಾಗೂ ಈ ಚಿತ್ರದಲ್ಲಿ ಬಳಸಿದ ಯಾವುದೇ ಮಾದಕ ವಸ್ತುಗಳಿಗೂ ಉತ್ತೇಜನ ನೀಡಲಾಗಿಲ್ಲ. ಅಯ್ಯಪ್ಪ ಬಂದ್ರಪ್ಪ ಮಂದಿ ಆಡ್ವಿ ಅವ್ನ ಹೆಚ್ಚಿ ಸಾಯಿಸ್ತಾರೆ. ಯಾರು ಗಂಡಸಿರು ಅಂದ್ರಪ್ಪ ಬಂದ್ರಪ್ಪ ಬನ್ನಿ. ಅಯ್ಯೋ ಯಾರು ಗಂಡಸಿರಿದ್ರು ಬರ್ರೋ. ಜಗಣ ನಾವು ಗಂಡಸೆ ಕಣ ಮರ್ತ್ಬಿಟ್ಟಿದೆ ಕಣ್ರಲ್ಲ ಬರ್ಲ ಏ ಮಂಜ ಮನುಷ್ಯನ ರಾಕ್ಷಸ ಹೆಂಡತಿ ಹಾಕಂಗ್ ಹೊಡಿತಾ ಇದೆಯಲ್ಲ. ಕಾಳ್ ಮುಂಡೆ ಸರಗ್ ಸಮ್ ಮಾಡಿದೀನಿ ನೋಡ, ನನ್ನ ಹತ್ರನೇ ಬೋಲ ಬಿತ್ತಾಳೆ. ಸಾಕಾ ಇನ್ನು ಬೇಕಾ? ಬಿಡ್ರಲ್ಲ ಇಲ್ಲಿ. ಓ ಮಂಜಣ್ಣ, ನೀನು ಕಣ ನಿಜವಾದ ಗಂಡಸು ಅಂತಂದ್ರೆ ಕಟ್ಕೊಂಡು ಹೆಂಡ್ತಿ ಮೇಲೆ ಕೈ ಮುಡ್ಕೊಂಡು ನಮ್ಮೂರಲ್ಲಿ ಯಾವನಾರು ಇದಾನ? ಮಂಜಣ್ಣ ನಿಂಗೊಂದು ಮಾತು ಹೇಳಲ್ಲ, ನಿನ್ನಂಥವ್ರು ಎಲೆಕ್ಷನ್ ಗೆಲ್ಬೇಕು ಕಣ. ಆಗಲೇ ನೋಡು ನಮ್ಮೂರಲ್ಲಿರೋ ಗಂಡಸ್ರಿಗೆಲ್ಲ ಒಂದು ಧೈರ್ಯ ಬರ್ತದೆ. ಏನಂತಿರಲ್ಲ? ಓ ನಮಗೆ ಹಾಕ್ಲೇಬೇಕು ಎಲೆಕ್ಷನು? ಹೆಂಗೋ ಕೂಲಿನಲ್ಲಿ ಮಾಡ್ಕೊಂಡು ಹೆಂಗೋ ಇದೀವಿ, ಅದಕ್ಕೂ ಮಣ್ಣಾಕಂತೀಯಾ? ಬಾರ ಮಂಜಣ್ಣ ಇಲ್ಲಿ. ಇದೇ ನೀ ತಿಳ್ಕೊಂಡಿರೋ ತಪ್ಪು. ಹಿಂಗೆ ಒಂದು ಸೀಕ್ರೆಟ್ ಹೇಳ್ಕೊಡ್ತೀನಿ ಬಾ. ಅದೇನು ಹೇಳಪ್ಪ ನಡಿ. ಮಂಜಣ್ಣ ನೀ ಎಲೆಕ್ಷನ್ ಗೆಲ್ಲೋದೋಗ್ಲಿ, ನಿಂತ್ಕೊಂಡ್ರು ದುಡ್ಡು ಸಿಗ್ತದೆ ಕಣ. ಅದೇಂಗ್ಲ? ಆ ಮಗಣ್ಣನೂ ನಿಂಗಣ್ಣನೂ ನಿನ್ನ ನಾಮಿನೇಷನ್ ವಾಪಸ್ ತಗೋ ಅಂದ್ಬಿಟ್ಟು ನಿಂಗೆ ಲಕ್ಷಾಂತರ ರೂಪಾಯಿ ದುಡ್ಡು ಕೊಡ್ತಾರೆ ಕಣ. ಆ ದುಡ್ಡು ಇಟ್ಕೊಂಡು ವರ್ಷ ಪೂರ್ತಿ ಮಜಾ ಮಾಡ್ಕೊಂಡು ಕುಡ್ಕೊಂಡು ಎಂಜಾಯ್ ಮಾಡ್ಬೋದು. ಸ್ವಲ್ಪ ಯೋಚನೆ ಮಾಡು. ಹಂಗಂತೀಯ? ಏನು ಎಡ್ವರ್ಟ್ ಆದರೆ? ಏನು ಮಂಜಣ್ಣ ಎಡವಟ್ಟಾಗಕ್ಕೆ ಬಿಟ್ಬಿಡ್ತೀನಾ? ಇವನು ಯಾರು ಹೇಳು? ಜಗ್ಗದೇ ಇಲ್ಲ. ಹಂಗಾರೆ ನಡ್ರಲ್ಲ, ಆಗಿದ್ದಾಗಲಿ ಮಾದಪ್ಪನ ಜಾತ್ರೆ ನಮ್ಮನ್ನ ಸ್ವಲ್ಪ ಇಲ್ಲಿ ಮಾಡಬಿಡುವ. ಇದು ಅಪ್ಪಂಗೊಟ್ಟೋದು ಮಾತು ಅಂತಂದ್ರೆ ಬಂಡ್ರಲ್ಲ. ಮಂಜಣ್ಣನ್ಗೆ 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 ಮಂಜಣ್ಣ ಒಂದು ನಿಮಿಷ ಅಣ್ಣ, ಒಂದ ಮಾಡ್ಬಿಡ್ತೀನಿ. ಬೇಗ ಬರಲ್ಲ? ಬರ್ತೀನಿ. ಬಂದ್ರಲ್ಲ. ಓ ಸೋಮಣ್ಣ. ಓ ಮಂಜಣ್ಣ, ಏನು ಮಂಜಣ್ಣ? ನಾನು ಎಲೆಕ್ಷನ್ ಹೇಳ್ತಾ ಇದ್ದೀನಿ ಕಣೋ, ಅದೇನು ಕೊಡ್ತೇವೆ ಕೊಡು, ನಾಮಿನೇಷನ್ ವಾಪಸ್ ತಗೋತೀನಿ. ಓ ಮಂಜಣ್ಣ, ಇದೆಲ್ಲ ತಪ್ಪು ಕಣ ಮಂಜಣ್ಣ. ಪ್ರಜಾಪ್ರಭುತ್ವ ಅನ್ನೋದು ನೀನು ಅನ್ಕೊಂಡಂಗೆ ನಮ್ಮ ಸ್ವಾರ್ಥಕ್ಕೆ ಬಳಸ್ಕೊಳ್ಳೋದಲ್ಲ, ದೇಶದ ಒಳ್ಳೇದಕ್ಕೋಸ್ಕರ ಬಳಸ್ಕೋಬೇಕು ನಾವು. ನಿಂಗೆ ಅಣ್ಣ ಸ್ವಾಮಿ, ನೀನು ನೋಡಿದ್ರು ಪಾಪ ಅನ್ನಿಸ್ತದಕ್ಕಲ್ಲ. ಊರಿಗೇನೋ ಒಳ್ಳೇದು ಮಾಡ್ಬೇಕು ಅಂತ ಹೊಂಟಿದ್ಯಾ, ಆದರೂ ನೀನು ಸಪೋರ್ಟ್ಗೆ ಅಂತ ನಿಂದು ಒಂದು ನಾಯಾರ ಬೇಡಲ್ಲ. ನನ್ನಿಂದ ನೋಡು, ನಾನು ಕೊಡೋ ಹೆಣ್ಣಿಗೆ ಜೈಕರ ಹಾಯ್ಕೊಂಡು ಮನೆ ಕೆಲಸನ ಬಿಟ್ಟು ಬೀದಿ ಹೆಂಗೆ ಸುತ್ತಾವ್ರೆ ಅಂತ. ಇಲ್ಲಿ ದುಡ್ಡಿದ್ರಕ್ಕಲ್ಲ ದುನಿಯಾ. ಹೋಟ್ ಮಾರಾಟಕ್ಕಿಟ್ರೆ ಈ ಜನಗಳ ಹತ್ರ ನಿನಗೆ ಹೋಟ್ ಇರಲಿ, ಮರ್ಯಾದೆನೂ ಸಿಗೋಕ್ಕಿಲ್ಲಕ್ಕಲ್ಲ. ಎಲೆಕ್ಷನ್ನು ಅನ್ನೋದಿಲ್ಲಿ 5 ವರ್ಷಕ್ಕೆ ಬರೋ ಜಾತ್ರೆ ಆಗ್ಬಿಟ್ಟೈತೆ. ಈ ಮಂಜಣ್ಣನೇ ನೋಡು, ನಾವು ಕೊಡೋ ಹೆಣ್ಣು ಸಾಕಾಕಿಲ್ಲ ಅಂದ್ಬಿಟ್ಟು ಹೋಗಿ ನಾಮಿನೇಷನ್ ಫೈಲ್ ಮಾಡಿಬಿಟ್ಟವನೆ ದುಡ್ಡು ನಾಸಿಗೆ. ಈ ಪ್ರಜಾಪ್ರಭುತ್ವ ಅನ್ನೋದು ಪುಸ್ತಕದಲ್ಲಿರೋ ಪ್ರಶ್ನೆಯಾಗೆ ಉಳ್ಕೊಬಿಟ್ಟೈತೆ.
ಈ 2 ಗಂಟೆ ರಾತ್ರಿಗೆ ಕೋಳಿ ಎಣ್ಣೆ ಕೊಡ್ತಾರೆ ಅಂತ ಅಂದ್ಬಿಟ್ಟು ಬಾಗಿಲು ತಕ್ಕಂಡು ಕಾಯ್ಕೊಂಡು ಕೂತಿರ್ತಾರಲ್ಲ ಆ ಜನಗಳನ್ನ ನೀನು ಚೇಂಜ್ ಮಾಡಕ್ಕೆ ಕೊಟ್ಟಿರೋದು. ದಡ್ಡ ಕಣ. ಕೆಲಸ ಮಾಡು, ನಾನು ಕೊಡೋ ದುಡ್ಡು ಇಸ್ಕೊಂಡು ನಾಮಿನೇಷನ್ ವಾಪಸ್ ತಗೋ ಹೋಗು, ಉದ್ಧಾರ ಆಯ್ತೀಯ. ನೋಡು ನಿಂಗಣ್ಣ, ನನ್ನ ಉದ್ದೇಶ ನಾನು ಉದ್ಧಾರ ಆಗೋದಲ್ಲ, ಊರು ಉದ್ಧಾರ ಮಾಡೋಂಥದ್ದು. ಬದಲಾವಣೆ ಅನ್ನೋದು ನನ್ನಿಂದನೇ ಶುರುವಾಗಲಿ ಬಿಡು. ಏನಕ್ಕೆ ಯೋಚನೆ ಮಾಡ್ತೀಯಾ? ದೇಶ ಪ್ರೇಮಿಕಲ್ಲ, ಇವನು ಉದ್ಧಾರ ಹಾಕಲ್ಲ ಬಿಡು. ಓ ನಿಂಗಣ್ಣ, ಅದೇನು ಸೋಮಣ್ಣ ಕೊಡ್ತೀನಿ ಅಂತಲ್ಲ, ಅದು ನನಗೆ ಕೊಡು. ಹೋದ ವಾರ ಇನ್ನೂ ನನ್ನ ತಲೆ ಇಸ್ಕೊಂಡು ಕುಡಿದ್ಬಿಟ್ಟು ನನಗೆ ತಿಕ್ಕ ಹೊಡಿತಾ ಇದೆಯಾ? ಹೋಗಲ್ಲ ಮನೆಲ್ಲ. ಎಡಬಟ್ಟೆ ಮಗನಿಗೆ, ಎಡಬಟ್ಟೆ ಮಗನಿಗೆ, ಎಡಬಟ್ಟೆ ಮಗನಿಗೆ. ಏನ್ಲ ಮಂಜ, ಎಲೆಕ್ಷನ್ ನಿಂತ್ಬಿಟ್ಟಿದೆಯಂತೆ. ಪ್ರಜಾಪ್ರಭುತ್ವ ಕನ್ನಡ, ಯಾರು ಬೇಕಾದ್ರೂ ನಿಲ್ಬೋದು. ಆಗಳ ಸತ್ ಪ್ರಜೆ ಎಚ್ಚೆತ್ಕೊಂಡ್ಬಿಟ್ಟ. ಅದಿರಲಿ, ಅದೇನು ನನ್ನ ಡಿಮ್ಯಾಂಡ್ ಐತೆ ನೋಡಿ ಹೇಳು, ನಾಮಿನೇಷನ್ ವಾಪಸ್ ತಗೋತೀನಿ. ಪ್ರಜಾಪ್ರಭುತ್ವಕ್ಕೆ ನಿಂಗೆ ನಾನೇನು ಕೊಡ್ಲಿ? ಹೋಗ್ಲಾ, ಬನ್ರಿಲ್ಲ. ಏಯ್ ಬಂಡಲ್ಲ ಹೋಗುವ. ಓ ಮಂಜಣ್ಣ, ಇಲ್ಲಿ ಕೂತಿದ್ಯಾ? ಎಲ್ಲೆಲ್ಲಿ ಹೊಡ್ಕಂತ ನಿನ್ನ? ಏನಂತೆ ಆ ಎಡಮಟ್ಟೆ ಮಗನಂದು? ಲೋ ಜಗ, ಈ ಶಾರ್ಟ್ ತಪ್ಪಿದ್ದು ದುಡ್ಡು ಬಿಚ್ಚಂಗೆ ಕಾಣಿಸ್ತಾ ಇಲ್ಲ ಕಣ್ಲಾ. ನಾವೇನೋ ತಪ್ಪು ಮಾಡ್ತಿದ್ವಿ ಹಂಗೆ. ಇವ್ರಿಗೆಲ್ಲ ನೀ ಎಲೆಕ್ಷನ್ ನಿಂತ್ಕೊಬಿಟ್ಟೆ ಅಂತ ಭಯ ಶುರುವಾಗ್ಬಿಟ್ಟೈತೆ. ನಿಂಗೊಂದು ವಿಷಯ ಗೊತ್ತಾ? ಏನು? ನಾವು ಒಂದೇ ಮಾಡಕ್ಕೆ ಹೋಗಿದ್ನಲ್ಲ, ಅಲ್ಲಿ ಎಲ್ಲರೂ ಮಂಜಣ್ಣನೇ ಗೆಲ್ಲೋದು, ಮಂಜಣ್ಣನೇ ಗೆಲ್ಲೋದು ಅಂತ ಹೇಳ್ತವ್ರೆ. ನೀ ಏನಾರು ಎಲೆಕ್ಷನ್ ನಿಂತು ಗೆದ್ದೆ ಅನ್ಕೋ, ಒಂದೇ ಕಾಂಟ್ರಾಕ್ಟಲ್ಲಿ ಎಲ್ಲ ದುಡ್ಡು ಮಾಡ್ಕೊಂಬಿಡ್ತೀಯಾ? ಅದು ಸರಿ, ಎಲೆಕ್ಷನಿಗೆ ಖರ್ಚಾಗ್ತಲ್ಲ, ಏನೆಲ್ಲ ಮಾಡೋದು? ನಿನ್ನ ಹತ್ರ ಜಮೀನು ಮನೆ ಪತ್ರ ಇದ್ದಾವ? ತಕಬಾ ಮತ್ತೆ, ನಾ ಇಲ್ವಾ? ಮಂಜಣ್ಣನ್ಗೆ ಜೈ, ಮಂಜಣ್ಣನ್ಗೆ ಜೈ, ಮಂಜಣ್ಣನ್ಗೆ ಜೈ. ಅಭಿವೃದ್ಧಿ ಅಧಿಕಾರ ಮಂಜಣ್ಣ, ಅಭಿವೃದ್ಧಿ ಅಧಿಕಾರ ಮಂಜಣ್ಣ, ಅಭಿವೃದ್ಧಿ ಅಧಿಕಾರ ಮಂಜಣ್ಣ. ಮಂಜಣ್ಣನ್ಗೆ ಜೈ, ಮಂಜಣ್ಣನ್ಗೆ ಜೈ, ಮಂಜಣ್ಣನ್ಗೆ ಜೈ, ಮಂಜಣ್ಣನ್ಗೆ ಜೈ. ಸಕಮಕ, ನಿನ್ನ ಓಟ್ ನನಗೆ ಹಾಕ್ಬೇಕು, ಮರಿಬಾರ್ದು. ಜಗತ್ತ ಬರಲಿ ಕಣ, ಮರಿಬೇಡ. ಆಯ್ತು, ನನಗೆ ಹಾಕು. ನಿಮಗೆ ಹಾಕ್ತೀನಿ ಬಿಡಿ ಮೇಡಮ್. ಇದೆಲ್ಲ ಬೇಡ ಕಣ್ಬಿಡಪ್ಪ, ನಾನು ಓಟ್ ಹಾಕ್ತೀನಿ. ಹಾಂ, ನನಗೆ ಹಾಕ್ಬೇಕು. ಆಯ್ತು. ಹಾಂ, ದೊಡ್ಡ ಮನೆಗೆ ಎಣ್ಣೆ ಕೊಡೋದೇ ಮರ್ತಿದ್ವಿ ಕನ್ನಡ. ಏಯ್, ಫಸ್ಟ್ ಹೋಗಿ ಎಣ್ಣೆ ಕೊಟ್ಕೊಂಡಿರಲ್ಲ ಅಲ್ಲಿಗೆ. ಹೋಗ್ಬಿಟ್ಟು ಬರೋಣ ಫಸ್ಟು. ಸಿದ್ದಣ್ಣ, ನಮಸ್ಕಾರ. ನಮಸ್ಕಾರ ಕನ್ನಡ. ಮರಿಬೇಡ ಕನ್ನಡ. ಆಯ್ತಪ್ಪ, ಓಟ್ ನನಗೆ ಹಾಕ್ಬೇಕು. ನೋಡಿ ತೋರಿಸು. ಯಾವುದು? ಗುಳ್ಳೆ ನಿಂಗಣ್ಣ, ಕ್ರಮ ಸಂಖ್ಯೆ 1 ಕಾಣಿಸ್ತಾ ಇತ್ತಾನೆ. ಒಂದೇ ನಂಬರು, ಒಂದೇ ನಂಬರು ಗುಳ್ಳೆ ನಿಂಗಣ್ಣ. ಓದ್ತಿ ಬಿಡ್ಬೇಕು. ಆಯ್ತಪ್ಪ, ಕೊಡ್ಲ, ಮರಿಬಾರದು ಸಿದ್ದಣ್ಣ. ಹಾ, ಬರೋಣ, ಬರ್ತೀನಿ. ಹಾಂ ಹಾಂ. ಲವ್ ಶಿವ, ಅಲ್ಲಕ್ಕಲ್ಲ, ಅದೇನು ಕರಿ ನೆಟ್ಟಿ ಜೊತೆ ಭಾಳ ಚೆನ್ನಾಗಿದೆಯಂತ. ನೀನೊಳ್ಳೆ ಸುಮ್ಮನೆ ಇರೋಣ. ಒಂಚೂರು ಹಂಗೆ ಫೋನ್ ಮಾಡ್ಕೊಂಡು ಹೇಳಿಕೋ. ಈಗಲೇ ಮಾಡೋಣ. ಅದೇನೋ ಕುಕ್ಕರ್ ಕೊಟ್ಬಿಟ್ಟವನಂತೆ, ಅವನಿಗೆ ಒತ್ಕಿತ್ಬಿಟ್ಟಳ್ಕಲ್ಲ. ಒಂಚೂರು ಹೇಳಿ ಫೋನ್ ಮಾಡು. ಫೋನ್ ಮಾಡು. ನಿನಗಾಗದೆ ಇನ್ಯಾರು ಮಾಡ್ತಾನೆ? ಈಗಲೇ ಮಾಡೋಣ. ಮಾಡಿ ತಡಿ ಅಣ್ಣ, ನಿನ್ಗೆ ಈಗಲೇ ಮಾಡ್ತೀನಿ. ಮಾಡು. ಹಲೋ, ಕೇಳಿಸುದಾ? ಓಟು ಗುಳೆನಿಂಗಣಿಗೆ ಮನೆಯವರೆಲ್ಲರೂ ಹಾಕ್ಬೇಕು. ಸರಿ, ಚಂದಣ್ಣ ಬಂದೆ. ಅರಾಣಿಯವರೇ, ಚಂಪಿನ ಗುರ್ತಿಗೆ ಓಟ್ ಹಾಕ್ಬೇಕು. ಬರ್ಲಾ? ಅಯ್ಯೋ 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 ಅವ್ವ, ಈ ವಯಸ್ಸಲ್ಲಿ ನೀವು ಎತ್ಬೇಕಾ? ನಾನೇ ಎತ್ಕೊಡ್ತೀನಿ, ನಾನೇ ನಿನ್ನ ಮಗಿದ್ದಂಗೆ. ಬಾರವಾ, ಇನ್ನೂ ಏನಾರು ಮನೇಲಿ ಕೆಲಸವಾ? ಐತೆ ಕಣಪ್ಪ, ಬಾರಪ್ಪ ಮನೆಗೆ. ಬಾರಪ್ಪ, ಕ್ಯಾರೆಟ್ ರಾಜಕೀಯ ಆದ್ರೆ ಇವೆಲ್ಲ ಮಾಡ್ಬೇಕಣ್ಣ. ನಡಿ ಉಜ್ಜು. ಶಾರದಕ್ಕ, ಅಣ್ಣೆಲ್ಗೆ ಹೋಯ್ತಕ್ಕ? ತೆಗಿಲ. ಓಟ್ ನನಗೆ ಹಾಕ್ಬೇಕು.
ಓಡು ಓಡು ಓಡು. ಅಕ್ಕ ನನಗೆ ಓಟ್ ಹಾಕ್ಬೇಕು. ಧರ್ಮಣ್ಣ ಅವರೇ, ಬದಲಾವಣೆಗೆ ಒಂದು ಅವಕಾಶ ಮಾಡಿಕೊಡಿ. ಆಯ್ತು ನೋಡೋಣ ನೋಡೋಣ. ಅಪ್ಪ ನನ್ನ ಹೆಂಡತಿ ತಿಮ್ಮಕ್ಕ ಬಂದು ಓಟ್ ಹಾಕೋದು ನೋಡಪ್ಪ, ನೋಡಿ ಹೇಳಪ್ಪ ಸ್ವಲ್ಪ. ಒಂದು 5 ನಿಮಿಷ ತಡಿ ತಾತ, ನೋಡಿ ಹೇಳ್ತೀನಿ. 10 ನಿಮಿಷದ ಮುಂಚೆನೇ ಬಂದು ಓಟ್ ಹಾಕಿ ಹೋಗಿದ್ರಲ್ಲ ತಾತ. ಯಾಕೆ ತಾತ, ಗಂಡ ಹೆಂಡ್ತಿ ಏನಾದ್ರು ಜಗಳ ಮಾಡ್ಕೊಂಡಿದ್ರೆ ಹೆಂಗೆ? ನನ್ನ ಹೆಂಡತಿ ತೀರೋಗಿ 20 ವರ್ಷ ಆಯ್ತು ಕರಪ್ಪ. ಪ್ರತಿ ಎಲೆಕ್ಷನ್ ಬಂದು ಓಟ್ ಹಾಕ್ತಾಯಿದ್ರು. ಈ ಸಲ ಬಂದವಳೋ ಏನೋ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಒಂದು 10 ನಿಮಿಷ ಮುಂಚೆ ಬಂದು ಸಿಗೋಳೋ ಏನೋ. ಮೊದಲನೇ ಸುತ್ತಿನ ಮತ ಎಣಿಕೆಯಲ್ಲಿ ಗುಳ್ಳೆ ನಿಂಗಣ್ಣ 35 ಮತಗಳನ್ನು ಗಳಿಸಿದ್ದಾರೆ. ಎಡಮಟ್ಟೆ ಮಗಣ್ಣ 52 ಮತಗಳನ್ನು ಗಳಿಸಿದ್ದಾರೆ. ಸ್ವಾಮೇಗೌಡ 13 ಮತಗಳನ್ನು ಗಳಿಸಿದ್ದಾರೆ. ಮಂಜಣ್ಣ 0 ಮತಗಳನ್ನು ಗಳಿಸಿದ್ದಾರೆ. ಇನ್ನೂ 2 ಸುತ್ತವೆ ಇರೋಣ, ಆಯ್ತವೆ. ಎರಡನೇ ಸುತ್ತಿನ ಮತ ಎಣಿಕೆಯಲ್ಲಿ ಗುಳ್ಳೆ ನಿಂಗಣ್ಣ 45 ಮತಗಳನ್ನು ಗಳಿಸಿದ್ದಾರೆ. ಎಡಮಟ್ಟೆ ಮಗಣ್ಣ 28 ಮತಗಳನ್ನು ಗಳಿಸಿದ್ದಾರೆ. ಸ್ವಾಮೇಗೌಡ 12 ಮತಗಳನ್ನು ಗಳಿಸಿದ್ದಾರೆ. ಮಂಜಣ್ಣ 1 ಮತಗಳನ್ನು ಗಳಿಸಿದ್ದಾರೆ. ಪಾಪಿ ನನ್ನ ಮಕ್ಳ ಎಂಡೆ ಬಾಡ ಎಲ್ಲ ತಿಂದ್ಬಿಟ್ಟು ನನ್ನನ್ನು ಒಬ್ಬನ್ನೇ ಬಿಟ್ಟು ಹೋಗ್ಬಿಟ್ರಲ್ರಲ್ಲ. ಲಿಂಗಾಯತರ ಪೈಕಿ ಅವನಿಗೆ ಬಿದ್ದದೆ, ಸಾಬ್ರ ಪೈಕಿ ಇವನಿಗೆ ಬಿದ್ದದೆ. ಗೌಡ್ರು ಫುಲ್ಲು ಸಾರ ಸೆಟ್ಟು, ನಿಂಗೆ ಔಷಧಿ ತಡ್ಕೋ. ಸತ್ತೋಗಿ ನನ್ನ ಮಕ್ಳ ಒಬ್ಬನೇ ಹೇಕಾಂಗಿ ಮಾಡ್ಬಿಟ್ರಲ್ರು, ಹಾಳು ಬಿದ್ದೋದು. ಮೂರನೇ ಸುತ್ತಿನ ಮತ ಎಣಿಕೆಯಲ್ಲಿ ಗುಳ್ಳೆ ನಿಂಗಣ್ಣ 85 ಮತಗಳನ್ನು ಗಳಿಸಿದ್ದಾರೆ. ಎಡಮಟ್ಟೆ ಮಗಣ್ಣ 29 ಮತಗಳನ್ನು ಗಳಿಸಿದ್ದಾರೆ. ಸ್ವಾಮೇಗೌಡ 15 ಮತಗಳನ್ನು ಗಳಿಸಿದ್ದಾರೆ. ಮಂಜಣ್ಣ 0 ಮತಗಳನ್ನು ಗಳಿಸಿ ಗುಳ್ಳೆ ನಿಂಗಣ್ಣ ಜಯಶೀಲರಾಗಿದ್ದಾರೆ. ಗುಳ್ಳೆ ನಿಂಗಣ್ಣ ತಡ್ರಿಲ್ಲ. ನೋಡಿಲ್ಲ ಸ್ವಾಮಿ, ಕೊನೆ ಗೆದ್ದದ್ದು ಕೋಳಿ ಕುಕ್ಕರೆಯ, ಗೊತ್ತಾಯ್ತಾ? ನಿಂಗಣ್ಣ ಏನು ಕೊಡ್ದಲೇ 40 ತಗೊಂಡಿದ್ದೀನಿ. ಅಂದಮೇಲೆ ನೀನು ಯೋಚನೆ ಮಾಡು, ಕಾಲನೂ ಬದಲಾಗ್ತಾ ಇದೆ, ಜನನೂ ಬದಲಾವಣೆ ಆಗ್ತಾ ಇದ್ದಾರೆ. ಬರ್ತೀನಿ. ಈ ಮುಂಡೆಗಣ್ಣ ನನ್ನ ಮಾತಲ್ಲಿ ಕೇಳೋನು ಬಡವಾ, ನೀನ್ ಮಡಗ್ದಂಗೆ ಇರು ಅನ್ನೋದು ಬಿಟ್ಟು ಎಲೆಕ್ಷನ್ ಅಲ್ಲಾಡ್ಸಕ್ ಹೋಗಿದ್ದ. ಕೊನೆಗೂ ನಮ್ಮನ್ನ ಬಿದಿಕ್ ತೊಂದ್ಬಿಟ್ಟೆ. ಅಯ್ಯೋ, ಬೇಜಾರ್ ಗೀಜಾರ್ ಮಾಡ್ಕೊಂಡು ಸಾಯಕಿಯ ನಿರ್ಧಾರ ಮಾಡ್ಬಿಟ್ಟು ಏನು? ಆಸ್ತಿ ಹೋದ್ರು ಹೋಯ್ತು, ಕೂಲಿನೋ ನಾಲಿನೋ ಮಾಡಿ ಮಕ್ಳು ಸಾಕವ. ಬೇಜಾರು ಮಾಡ್ಕೋಬೇಡ ಕಣಯ್ಯ. ನಂಗೆ ಅದೆಲ್ಲ ಕಣೆ ಬೇಜಾರಾಯ್ತಿರೋದು. ನಮ್ಮೂರಲ್ಲಿ 400 ಓಟ್ ಅವೆ, ಅದರಲ್ಲಿ ನಂಗೆ 1 ಓಟ್ ಬಿದ್ದೈತೆ, ಅದು ನಂದೇ.
ದೇವರ್ಸಿ ಮುಂದೆ ನೀನೇ ನಂಗೆ ಓಟ್ ಹಾಕಿಲ್ವಲ್ಲೇ, ಅದು ನಂಗೆ ನೋವಾಯ್ತಾ ಇರೋದು. ಯೋ ಮಕ್ಳು ಮೇಲೆ ಪ್ರಮಾಣ ಮಾಡಿದ್ದೆ ಕಣಯ್ಯ. ನನ್ನ ನೀನು ನಿನ್ನ ನಾನು ಕಾದುಕೊಂಡು ಕುಳಿತುಕೊಂಡೆ. ಅಯ್ಯಯ್ಯೋ ಕೆಟ್ನಲ್ಲಪ್ಪ ಮಾದೇಶ್ವರ. ಅಯ್ಯ ನಿನ್ ಚಿಕ್ಕ ನಾಯಿ ಮರಿ ಕೈ ಹೊತ್ತಿಗೆ ನನ್ನ ದುಡ್ಡು ಲೈಟ್ ಮಂಜಣ್ಣ ಎಲ್ಲ ತಿಂದು ಹೇತ್ಬಿಟ್ಟ ಕೇಳೋಣ. ಅಯ್ಯೋ ಪಾಪಿ ನನ್ನ ಮಗ್ನ, ಆ ದೇವ್ರ ಮೇಲೆ ನಮ್ಮ ಕಟ್ಕೊಂಡು ಎಂತಿನೂ ನಂಗೆ ಓಟ್ ಹಾಕಿಲ್ಲ. ನಿನ್ನ ನನ್ನ ಬೀದಿಗೆ ಬಂದ್ಬಿಟ್ಟೆ. ಜೈಲಿಗೆ ಹೋದ್ರು ಪರವಾಗಿಲ್ಲ, ನಿನ್ನ ಚಿಕ್ಕ ಅಣ್ಣ 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 ಮಂಜಣ್ಣ ಮಂಜಣ್ಣ ಇಲ್ಲಿ ಕೇಳ ಇಲ್ಲಿ ಮಂಜಣ್ಣ, ನಿನ್ ದುಡ್ಡು ವಾಪಸ್ ತಗೊಳಕ್ ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ತಗೊಳ್ಳೋಣ. ಅಯ್ಯೋ ಇಷ್ಟೆಲ್ಲ ಆದ್ಮೇಲೂ ಇನ್ನೂ ಏನ್ ಕಿತ್ಕೋಬೇಕು ಅನ್ಕೊಂಡಿದ್ಯಾ ನನ್ನ ಮಗ್ನೆ? ಈಗಾಗ್ಲೇ ಎಲ್ಲ ಕಳ್ಕೊಂಡು ಬೀದಿಗೆ ಬಂದ್ಬಿಟ್ಟಿದ್ಯಣ್ಣ. ನಿನ್ನ ಹತ್ರ ನಾನು ಕಿತ್ಕೋಬೇಕು ಅಂದ್ರೆ ಶಂಟ ಕಿತ್ಕೋಬೇಕು ಅಷ್ಟೇ. ಸ್ವಲ್ಪ ನಾನು ಹೇಳದ್ ಕೇಳೋಣ, ಆಮೇಲೆ ಯಾರು ಮಾಡ್ಕ. ಅದನ್ನ ಹೇಳ ವರ್ಕೌಟ್ ಆಯ್ತದೆ ಅಂತೀಯಾ? ಸಗಮಕ ಸಗಮಕ ಏನ ಮಂಜುಳ? ಕಾಯಿ ಮಂತ್ರಿಸ್ಕೊ ಬಂದಿದ್ದೀನಿ. ನನಗೆ ಓಟ್ ಹಾಕಿದ್ರೆ ಮುಟ್ಟು ಸತ್ಯ ಮಾಡು, ಇಲ್ವಾ ಈ ಉಂಡಿ ನಾನು ಕೊಟ್ಟಿರೋ ದುಡ್ಡನ್ನ ವಾಪಸ್ ಹಾಕು. ಏನಾದರೂ ಸುಳ್ಳು ಸತ್ಯ ಮಾಡ್ದೋ ಪವರ್ಫುಲ್ ದೇವರು ಮನೆ ಮಠ ಮಕ್ಕಳು ಎಲ್ಲರೂ ಹೊಗೆ ಹಾಕಿಸ್ಕೊತೀರ. ಯೋಚನೆ ಮಾಡು. ಏ ಮಂಜೆ ಬಾರಾಗಿಲ್ಲ. ಯೋಗಿ 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 ಈಟೊಂದು ದುಡ್ಡು ನಮ್ಮ ಜನಗಳೇ ವಾಪಸ್ ಕೊಟ್ರಾ? ಹೆಂಗಿಸ್ಕ ಬಂದೆ? ಇಲ್ಲಿ ಕಣ್ಣಿಗೆ ಕಾಣೋ ಕಾನೂನಿಗಿಂತ ಕಾಣದಲ್ಲಿರೋ ಭಗವಂತನ ಮೇಲೆ ಭಯ ಜಾಸ್ತಿ. ಅದಕ್ಕೆ ಹೇಳೋದು, ಯಾರು ಕೈ ಕೊಟ್ಟರು ಭಗವಂತ ಕೈ ಕೊಡಲ್ಲ ಅಂತ. ರಾಜ ದೇಹ ಆಗಿರಲಿ ದೇಶ ಆಗಿರಲಿ, ಭಕ್ತಿ ಎಲ್ಲಿರುತ್ತೋ ಅಲ್ಲಿ ದೇವರು ವಾಸ ಮಾಡ್ತಾ ಇರ್ತಾನೆ. ನಾವೆಲ್ಲ ದೇವ್ರನ್ನ ನೆನೆದು ನಮ್ಮ ಅಂತರಂಗನ ಹೇಗೆ ಶುದ್ಧವಾಗಿ ಇಟ್ಕೊಳ್ಳೋ ಪ್ರಯತ್ನ ಮಾಡ್ತೀವೋ ಹಾಗೆ ಈಗ ನಮ್ಮ ನಾಡನ್ನು ಶುದ್ಧವಾಗಿ ಇಟ್ಕೊಳ್ಳೋವಂಥ ಸಮಯ ಬಂದಿದೆ. ಇನ್ನು ಕೆಲವೇ ದಿನಗಳಲ್ಲಿ ನಾವೆಲ್ಲರೂ ನಾಡಿನ ಬೆಳವಣಿಗೆಗೆ ಅಂತ ನಮ್ಮ ಮತದಾನದ ಹಕ್ಕನ್ನು ಚಲಾಯಿಸ್ತಾ ಇದ್ದೀವಿ. ಈಗ ಉತ್ತಮ ವ್ಯಕ್ತಿಗಳಿಗೆ ಮತ ಹಾಕಿ ನಮ್ಮ ನಾಡಿನ ಮೇಲಿರುವ ಭಕ್ತಿಯನ್ನು ತೋರಿಸೋ ಸಮಯ. ಹಣ ಹೆಂಡಕ್ಕೆ ಆಸೆ ಬಿದ್ದು ದುಷ್ಟರ ಕೈಗೆ ನಾಡನ್ನು ಕೊಟ್ಟು ಪ್ರಶ್ನೆ ಮಾಡೋ ಹಕ್ಕನ್ನೇ ಕಳ್ಕೊಬೇಡಿ.
ಭ್ರಷ್ಟಾಚಾರವಿಲ್ಲದ ನಾಡನ್ನ ಕಟ್ಟೋದಕ್ಕೆ ಭ್ರಷ್ಟರಾಗದೆ ಮತ ಹಾಕಿ. ನಾವು ಹೇಳೋಕೊಟ್ಟಿರೋದು ಬರೀ ಕತೆಗಳಲ್ಲ. ಈ ಕತೆಗಳು ಚುನಾವಣೆಯ ಸಂದರ್ಭದಲ್ಲಿ ಯಾವುದಾದ್ರೂ ಒಬ್ಬ ವ್ಯಕ್ತಿಯ ತಪ್ಪು ನಿರ್ಧಾರವನ್ನೇ ಬದಲಾಯಿಸುವಂತ ಶಕ್ತಿಯನ್ನು ಹೊಂದಿರಬಹುದು. ಈ ಪ್ರಯಾಣದಲ್ಲಿ ನೀವು ಕೂಡ ನಮ್ಮ ಜೊತೆ ಭಾಗಿಯಾಗಬಹುದು. ನೀವು ಮಾಡೋ ಒಂದೊಂದು ಷೇರು ಕೂಡ ಈ ಚುನಾವಣೆಯ ಸಂದರ್ಭದಲ್ಲಿ ನಮ್ಮ ನಾಡಿನಲ್ಲಿ ಒಂದು ದೊಡ್ಡ ಅಲೆಯನ್ನೇ ಸೃಷ್ಟಿ ಮಾಡಬಹುದು. ಈಗಂತ ಹೇಳ್ತಾ ಇವತ್ತಿನ ಈ ಕಥೆನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ ಮುಂದಿನ ಕಥೆಯಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.